ನಮ್ಮನ್ನ ನಿಮ್ಮನ್ನ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಜೇವರ್ಗಿ ತಾಲೂಕಿನ ಪ್ರೀತಿಯ ಮನೆ ಮಗ, ನಿಮ್ಮೆಲ್ಲರ ಹೃದಯವನ್ನ ಗೆಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಅವರ ತಂದೆ ಅವರ ಕಾಲದಿಂದ ನಿರಂತರವಾಗಿ ಜನತಾದಳ ಪಕ್ಷದ ಎಲ್ಲ ನಮ್ಮ ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತ ಬಂಧುಗಳು, ಪಕ್ಷದ ಎಲ್ಲ ಪ್ರಮುಖ ಮುಖಂಡರುಗಳು ಅತ್ಯಂತ ಸಹಕಾರವನ್ನು ಇವತ್ತು ಕೊಟ್ಟು ದೊಡ್ಡಪ್ಪಗೌಡರು ಹೇಳ್ದಂಗೆ ಬೆಳಗ್ಗೆ 9 ಗಂಟೆಗೆ ತಮ್ಮ ಗ್ರಾಮಗಳನ್ನ ತಾವು ಬಿಟ್ಟಿರತಕ್ಕಂಥದ್ದು ಈಗ ಸಂಜೆ 6 ಗಂಟೆ ಆಗಿದೆ. ನಾನು ಸಭೆಯ ಆರಂಭದಿಂದನೂ ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸ್ತಾ ಇದ್ದೇನೆ. ವೇದಿಕೆ ಮುಂಭಾಗದಲ್ಲಿ ಯಾವ ಒಂದು ಕುರ್ಚಿ ಕೂಡ ಇಲ್ಲಿವರೆಗೂ ಅಲುಗಾಡಿಲ್ಲ. ನನಗೆ ಗೊತ್ತಿಲ್ಲ ನನಗೆ ನೀವು ಊಟ ಮಾಡಿದ್ದೀರೋ ಮಾಡಿಲ್ವೋ ಅಂತ. ಆದರೆ ಇವತ್ತು ನಿಮ್ಮ ಈ ಒಂದು ಅಭಿಮಾನ ಜೇವರ್ಗಿ ತಾಲೂಕಿನ ನಗರ ಪ್ರದೇಶದಲ್ಲಿ ಹತ್ತತ್ರ 5 ಕಿಲೋಮೀಟರ್ ಸತತವಾಗಿ ನಮ್ಮೆಲ್ಲರೂ ತಲೆ ಮೇಲೆ ಹೊತ್ತು ಮೆರೆಸಿ ಮೆರವಣಿಗೆ ಮೂಲಕ ಜನತಾದಳ ಪಕ್ಷ ಕಲಬುರಗಿ ಜಿಲ್ಲೆನಲ್ಲಿ ಜೇವರ್ಗಿ ತಾಲೂಕಿನಲ್ಲಿ ಇದೆ ಅಂತಕ್ಕಂಥ ಸಾಬೀತನ್ನ ಮಾಡಿರ್ತಕ್ಕಂಥ ಎಲ್ಲ ನಮ್ಮ JDS ಪಕ್ಷದ ಪುಣ್ಯಾತ್ಮ ಕಾರ್ಯಕರ್ತ ಬಂಧುಗಳೇ, ಪ್ರಾರಂಭದಲ್ಲಿ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ನನ್ನ ಆತ್ಮೀಯ ಸಹೋದರ ಶಾಸಕರಾಗಿರ್ತಕ್ಕಂಥ ಶರಣಗೌಡರು ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು. ಇವತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಕಲಬುರಗಿ ಜಿಲ್ಲೆಯ ನಮ್ಮ ಪ್ರಮುಖ ಮುಖಂಡರುಗಳ ಮನಸ್ಸಿನಲ್ಲಿ ಒಂದು ವಿಚಾರ ಇದೆ, ಒಂದು ನೋವಿದೆ. ಜನತಾದಳ ಪಕ್ಷದ ಇತಿಹಾಸ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಕಲೆ ಹಾಕ್ತಕ್ಕಂಥದ್ದಾದಾಗ 7 ಜನ ಶಾಸಕರನ್ನ ಒಮ್ಮೆ ಜನತಾದಳ ಪಕ್ಷಕ್ಕೆ ಕಲಬುರಗಿ ಜಿಲ್ಲೆಯ ಮತದಾರ ತಂದೆ ತಾಯಂದ್ರುಗಳು ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಹೊಂದಿದೆ. ಶರಣಗೌಡರು ಹೇಳಿದಂತೆ 2004ರಿಂದ ಈಚೆ ನಾನು ಕುತ್ಕೊಂಡು ಒಂದೊಂದು ಲೆಕ್ಕಾಚಾರ ಮಾಡ್ತಾ ಇದ್ದೆ. 55ಕ್ಕೂ ಹೆಚ್ಚು ಜನ ಜನತಾದಳ ಪಕ್ಷದಿಂದ ಶಾಸಕರಾಗಿ ಕಳೆದ 2 ದಶಕಗಳಲ್ಲಿ 20 ವರ್ಷದಿಂದ ಜನತಾದಳ ಪಕ್ಷವನ್ನ ಒಂದು ರಾಜಕೀಯದ ವೇದಿಕೆಯಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರ ದುಡಿಮೆಯಿಂದ ಶ್ರಮದಿಂದ ವಿಧಾನಸೌಧಕ್ಕೆ ಹೋಗಿ ಶಾಸಕರಾಗಿ ಆಯ್ಕೆಯಾದ ನಂತರ ಪಕ್ಷವನ್ನ ತ್ಯಜಿಸಿ ಹೋಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ನಮ್ಮ ಕಣ್ಮುಂದೆ ಇದೆ. ಆದರೆ ಈಗಲೂ ಕೂಡ ಜನತಾದಳ ಪಕ್ಷ ಇಷ್ಟು ಬಲಿಷ್ಠವಾಗಿ 2 ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಕಾರಣಕರ್ತರು ರಾಜ್ಯದ ಉದ್ದಗಲಕ್ಕೂ ಇರ್ತಕ್ಕಂಥ ಏನೂ ಅಪೇಕ್ಷೆಯನ್ನ ಇಟ್ಕೊಳ್ದಿರ, ಏನೂ ಅಭಿಲಾಷೆಯನ್ನ ಇಟ್ಕೊಳ್ದಿರ, ಯಾವುದೇ ನಿರೀಕ್ಷೆಯನ್ನ ಇಟ್ಕೊಳ್ದಿರ ಒಂದು ಪ್ರಾದೇಶಿಕ ಪಕ್ಷದ ಉಳಿವಿಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಹಗಲು ರಾತ್ರಿ ನಿಮ್ಮ ಸೇವೆಯನ್ನು ಏನು ಸಲ್ಲಿಸ್ತಾ ಇದ್ದೀರಿ. ನಿಜಕ್ಕೂ ಕೂಡ ಇವತ್ತು ಯಾವ ಮಧ್ಯಾಹ್ನದ ಊಟ ಅಲ್ಲ, ರಾತ್ರಿ ಊಟ ಅಲ್ಲ, ನಿಮ್ಮೆಲ್ಲರನ್ನು ನೋಡಿ ಇವತ್ತು ನಮ್ಗೆ ಹೊಟ್ಟೆ ತುಂಬದೆ. ಈಗ ತಾನೇ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರು ದೀರ್ಘಕಾಲ ಮಾತನಾಡಿದ್ದಾರೆ. ಅದರಲ್ಲಿ ಒಬ್ಬರು ಬಹಳ ಹಿರಿಯಕರು, ಅನುಭವಿಗಳು, ಮಾಜಿ ಸಚಿವರು ಆಲ್ಕೋಡ್ ಹನುಮಂತಪ್ಪನವರು ಬಹಳ ಹಾಸ್ಯಾಸ್ಪದವಾಗಿ ನಿಮ್ಮ ಹೃದಯವನ್ನ ಮಿಡ್ತಕ್ಕಂಥ ರೀತಿನಲ್ಲಿ, ನಾಡ್ತಕ್ಕಂಥ ರೀತಿನಲ್ಲಿ ಬಹಳ ಅರ್ಥಗರ್ಭಿತವಾಗಿ ಮಾತನಾಡಿದ್ದಾರೆ. ಯಾವ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವರ ಹೋರಾಟದ
ಪ್ರತಿಯೊಂದು ವಿಚಾರವೂ ಕೂಡ ಇವತ್ತು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಮತ್ತೊಬ್ಬರು ಹಿರಿಯಕರು ಮಾಜಿ ಸಚಿವರು ನಮ್ಮ ಪಕ್ಷದ ಮಹಾನ್ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಜನಪರವಾದಂಥ ಕಾರ್ಯಕ್ರಮಗಳು, ಯೋಜನೆಗಳು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನ ಆಡಳಿತವನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಬಹಳ ಮುಖ್ಯಮಂತ್ರಿಗಳನ್ನ ನೀವು ನೋಡಿದ್ದೀರಿ. ಆದರೆ ಹೃದಯದಿಂದ ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಎದುರುಗಡೆ ಬಂದು ನಿಂತಂಥ ವ್ಯಕ್ತಿ ಕಷ್ಟ ಹೇಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವನ ಸ್ಥಾನದಲ್ಲಿ ನಿಂತು ಒಂದು ಕ್ಷಣ ಆಲೋಚನೆಯನ್ನು ಮಾಡಿ ಯಾವ ರೀತಿ ಆ ವ್ಯಕ್ತಿ ಸಂಕಷ್ಟದಲ್ಲಿದ್ದಾನೆ, ಅವನನ್ನು ಯಾವ ರೀತಿಯ ಸಂಕಷ್ಟದಿಂದ ಹೊರಗಡೆ ತಗೊಂಡು ಬರಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಇಲ್ಲಿಯವರೆಗೂ ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇರ್ತಕ್ಕಂಥ, ನೀವು ಬೆಳೆಸಿರ್ತಕ್ಕಂಥ ನಾಯಕರು ಸನ್ಮಾನ್ಯ ಕುಮಾರಣ್ಣವರು. ಇವತ್ತು ನನ್ನ ಈ ರಾಜ್ಯ ಪ್ರವಾಸ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇನ್ನು ಚುನಾವಣೆ 3 ವರ್ಷ ಇದೆ. ತುಂಬ ಜನ ಕನಸಿರ್ಬೋದು, ಇನ್ನೂ 3 ವರ್ಷ ಇದೆಯಲ್ಲ ಚುನಾವಣೆಗೆ, ಇದೇನು ಇಷ್ಟು ಬೇಗ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಅಂತ ಹೊರಟ್ಬಿಟ್ಟಿದಾನಲ್ಲ ಅಂತ. ನನಗೆ ಒಂದು ಕ್ಷಣ ಜೇವರ್ಗಿ ತಾಲೂಕಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಂಗೆ ನನಗೆ ಅರ್ಥ ಆಗಲಿಲ್ಲ, ನಾವೇನು ಒಂದು ಚುನಾವಣೆಯ ರ್ಯಾಲಿಯಲ್ಲಿ ಭಾಗಿಯಾಗ್ತಾ ಇದ್ದೀವಾ? ನಾನು ದೊಡ್ಡಪ್ಪ ಗೌಡ್ರಿಗೆ ಇಡೀ ರಾಜ್ಯಾದ್ಯಂತ ನಮ್ಮ ಮುಖಂಡರುಗಳಿಗೆ ಒಂದೇ ಮಾತು ಹೇಳಿರೋದು, ಹೆಚ್ಚು ನಿಮಗೆ ನಾನು ಶ್ರಮ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದ್ರೆ ಇನ್ನೂ ಚುನಾವಣೆ ಇದೆ, ನಿಮಗೂ ತೊಂದರೆ ಆಗೋದು ಬೇಡ. ಯಾವುದಾದ್ರೂ ಒಂದು ಸಣ್ಣ ಚೌಲ್ಟ್ರಿನಲ್ಲಿ ಪಕ್ಷವನ್ನು ಕಟ್ಬಳಿಸಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರನ್ನ ಭೇಟಿ ಆಗ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೆ. ದೊಡ್ಡಪ್ಪ ಗೌಡ್ರು ನನಗೆ ಇಡೀ ದಿನ ಬೇಕು ಅಂತ ಕಡ್ಡಾಯವಾಗಿ ಹೇಳ್ಬಿಟ್ರು. ಯಾವ ಕಾರಣಕ್ಕೂ ನನಗೆ ಅರ್ಧ ದಿನ ಆಗಲಿ ಕಾಲು ದಿನ ಆಗಲಿ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ, ಸಂಪೂರ್ಣ ಒಂದು ದಿನ ಬೇಕು ಅಂದರು. ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಖಜಾಂಚಿಗಳು, ATM ಶರಣಗೌಡರು ಹೇಳದಂತೆ ಖಜಾಂಚಿಗಳು, ಟ್ರೆಜರರ್. ಇಲ್ಲ, ನೀವು ಕಲಬುರಗಿ ಜಿಲ್ಲೆಗೆ ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಭೇಟಿ ಕೊಡ್ತಾ ಇದ್ದೀರಿ. ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿ ನೀವು ಒಂದು ಪ್ರೆಸ್ ಮೀಟನ್ನು ಮಾಡಬೇಕು, ಜೊತೆಯಲ್ಲಿ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರನ್ನ ನೀವು ಭೇಟಿ ಮಾಡಬೇಕು ಅಂತಕ್ಕಂಥದ್ದು ಬಾಲರಾಜ್ ಗುತ್ತೇದಾರ್ ಅವರು ನನಗೆ ಹೇಳಿದ ನಂತರ ಒಪ್ಕೊಂಡು ಇವತ್ತು ಮಧ್ಯಾಹ್ನ 2:15 ಗಂಟೆಗೆ ಬಂದಿದ್ದು. 2:15 ಗಂಟೆಯಿಂದ ಮೆರವಣಿಗೆನಲ್ಲಿ ನನಗೆ ಆತನ ಹೆಸರು ಗೊತ್ತಾಗಲಿಲ್ಲ, ಸಂಪೂರ್ಣ ಜುಬ್ಬನೆ ಜನತಾದಳ ಪಕ್ಷದ ಶ್ವಾಮಣ್ಣ ಹಿರೇಮಠರು. ನಾನು ಅಲ್ಲೇ ಮೆರವಣಿಗೆಯಲ್ಲೇ ಗಮನಿಸಿದೆ, ಇದೇನೋ ಒಂಥರ ಬೇರೆ ವಿಚಿತ್ರವಾಗಿ ಕಾಣ್ತಾ ಇತ್ತಲ್ಲ, ಇದೇನು ಜುಬ್ಬ ಅಂದರೆ ಆಗ ನೋಡಿದಾಗ ಗೊತ್ತಾಯ್ತು, ಇದು ಜನತಾದಳದ ಪಕ್ಷದ ಸಿಂಬಲ್ ಹಾಕಬಿಟ್ಟವ್ರೆ ಮೈ ಮೇಲೆ ಅಂತ. ಸಂಪೂರ್ಣ ಪ್ಯಾಂಟು ಜುಬ್ಬ ಎಲ್ಲ ಹೊಲಿಸ್ಕೊಬಿಟ್ಟಿದ್ದಾರೆ. ನೋಡಿ, ಈ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ನಿಜಕ್ಕೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ತುಂಬ ಜನ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕ ಮಿತ್ರರು ಅಲ್ಲಿ ಇಲ್ಲಿ ಸಿಕ್ಕಿದಾಗ ಬಹುಶಃ ಶರಣಗೌಡರು ಎಲ್ಲ ಶಾಸಕ ಮಿತ್ರರ ಜೊತೆ ಅವಾಗ ಸಿಗ್ತಾ ಇರ್ತಾರೆ, ಕೂರ್ತಾ ಇರ್ತಾರೆ. ಬಹುಶಃ ಅವ್ರ ಹತ್ರನೂ ಚರ್ಚೆ ಆಗಿರ್ಬೋದು ಅನ್ಕೋತೀನಿ. ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು, ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ದುರ್ಬಿನ್ನ ಕುಡುಕಿದ್ರು ಮತ್ತೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಸಿಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇದು ನಾವು ಹೇಳ್ತಕ್ಕಂಥದ್ದಲ್ಲ. ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಅಕ್ಕಪಕ್ಕ ಪಕ್ಷದಲ್ಲಿ ಚರ್ಚೆ ಮಾಡ್ತಾರೆ, ಅದನ್ನು ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡ್ತಾ ಇರ್ತೀರಿ. ಇನ್ನೊಂದು ಪಾಪ ಒಂದು ಹೆಣ್ಮಗಳು ಗಾಡೀಲಿ ಹೋಗಬೇಕಾದ್ರೆ ಸುಮಾರು ಹೊತ್ತು ನೋಡಿದೆ, ಹೆಣ್ಣುಮಗಳು ಪ್ಯಾರಾಮೆಡಿಕಲ್ ಓದ್ತಾ ಇದೆ ಅಂತ ಹೇಳ್ತು.
ಫೋಟೋ ತಗೋಬೇಕು ಅಂತ ಆಸೆ ಪಡ್ತು. ದೂರದಿಂದ ಸುಮಾರು ಒಂದು 3 ಕಿಲೋಮೀಟ್ರ್ ಗಮನಿಸ್ದೆ, ಮೇಲ್ ಕರೆದೆ, ಗೊಳೋ ಅಂತ ಕಣ್ಣಲ್ಲಿ ನೀರು ಹಾಕ್ಲಿಕ್ಕೆ ಶುರು ಮಾಡ್ತು. ನಿಜಕ್ಕೂ ಇದೆಲ್ಲ ನೋಡಿದಾಗ ಇಂಥ ಒಂದು ವೇದಿಕೆ ಮೇಲೆ ಇವತ್ತು ನಾವು ನಿಂತು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಒಂದು ಸೌಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರ ಕುಟುಂಬದಲ್ಲಿ ಇವತ್ತು ನಾನೇನು ಜನಿಸಿದ್ದೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.